ಮೋದಿ ಸರ್ಕಾರದಿಂದ ಅಭಿವೃದ್ಧಿಯಾಗುತ್ತಿರುವ ಬೆಳಗಾವಿ ಕಪಿಲೇಶ್ವರ ರೈಲ್ವೆ ಹಳಿಯ ಕುರಿತು ರೈಲ್ವೆ ಓವರ್ ಬ್ರಿಡ್ಜ್ಗೆ ಕಟ್ಟಿಸಲು ಸರ್ಕಾರ 19 ಕೋಟಿ ರೂಪಾಯಿ ಅನುದಾನ ಮಾಡಿದೆ ಎಂದು ಸಂಸದ ಸುರೇಶ್ ಅಂಗಡಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇಂದು ಅವರು ಬ್ರಿಡ್ಜ್ನ ಕುರಿತು ಸ್ಥಳವನ್ನು ಪರಿಶೀಲಿಸಲು ಸುರೇಶ್ ಅಂಗಡಿಯವರು ಮತ್ತು ಜಿಲ್ಲಾಧಿಕಾರಿ ಪ್ರವೀಣ್ ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು ಎಲ್ಲರೂ ಪರಿಶೀಲನೆ ಮಾಡಲು ಹೊರಟಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಬೆಳಗಾವಿ ಜನರ ಬೇಡಿಕೆ ಅನೇಕ ದಿನಗಳಿಂದ ಈ ಕಪಿಲೇಶ್ವರ ಮತ್ತು ಬೇರೆ ಬೇರೆ ರೈಲ್ವೆ ಓವರ್ ಬ್ರಿಡ್ಜ್ಗಳ ಅಭಿವೃದ್ಧಿ ಮಾಡಬೇಕಂತ ಬೇಡಿಕೆ ಇತ್ತು. ಕಳೆದ 10 ವರ್ಷಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಕೂಡ ನಾನು ಭಾಳ ಪ್ರಯತ್ನ ಮಾಡಿದೆ. ಆಗಲೂ ಕೂಡ 10 ವರ್ಷಗಳಿಂದ ಪ್ರಯತ್ನ ಮಾಡಿದ್ರೆ ಆಗಿರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಸುರೇಶ್ ಪ್ರಭು ಅವ್ರನ್ನ ಭೇಟಿಯಾಗಿ ಒತ್ತಡ ತಂದ ಮೇಲೆ ಇವತ್ತು ತಕ್ಷಣ ಮಂಜೂರು ಮಾಡಿದ್ದಾರೆ. ಕಪಿಲೇಶ್ವರ ರೋಡ್ ಬ್ರಿಡ್ಜನ್ನು ಆದಷ್ಟು ಬೇಗನೆ ಈಗ ಪ್ರಾರಂಭ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ರೈಲ್ವೆ ಇಲಾಖೆಯಿಂದ ಪತ್ರ ಬಂದಿದೆ. ಇವತ್ತು ನೋಡಲಿಕ್ಕೆ ರಮನ್ ಅಂತೇಳಿ ಹುಬ್ಬಳ್ಳಿಯಿಂದ ಚೀಫ್ ಇಂಜಿನಿಯರ್ ಬಂದಿದ್ದಾರೆ. ಆ ಕೆಲಸವನ್ನು ಮಾಡಬೇಕು. ಮಾಡುವಾಗ ಅಕ್ಕಪಕ್ಕದ ವ್ಯಾಪಾರಸ್ಥರಿಗೆ, ರೈತರಿಗೆ, ಅಲ್ಲಿ ಇರ್ತಕ್ಕಂಥ ನಮ್ಮ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಆಗದಂಗೆ, ಜನರಿಗೆ ತೊಂದರೆ ಆಗದಂಗೆ ಅವನ್ನೆಲ್ಲ ನಿಗಾ ವಹಿಸಿ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ, ಕಾರ್ಪೊರೇಷನ್ ಕಮಿಷನರ್ಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಅವ್ರನ್ನ ಕರ್ಕೊಂಡು ಇವತ್ತು ಸ್ಥಳ ವೀಕ್ಷಣೆಗೆ ಹೊರಟಿದ್ದೀವಿ. ನಾವು ಕೂಡ ಇಲ್ಲಿ ಬರಬೇಕು. ಜನರ ಸಮಸ್ಯೆ ಏನಾದರೂ ಇದ್ರೆ 19 ಕೋಟಿ. ಜಿಲ್ಲಾಡಳಿತ ಪರವಾಗಿ ಕಾರ್ಪೊರೇಟರ್ಗಳಿಗೆ ಪೌರ ಕಾರ್ಮಿಕ ಕ್ರೀಡೆಗಳನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ಕಾರ್ಪೊರೇಷನ್ ಮೂಲಕ ದಲಿತರಿಗೆ ಎಲ್ಲ ಸೌಲಭ್ಯಗಳನ್ನು ಕ್ರೀಡೆಯಲ್ಲಿ ಅಳವಡಿಸಲಾಗಿತ್ತು ಮತ್ತು ಹಗ್ಗ ಜಗ್ಗಾಟ, ಕಬಡ್ಡಿ, ಓಟ ಇನ್ನಿತರ ಆಟಗಳನ್ನು ಪೌರ ಕಾರ್ಮಿಕರಿಗಾಗಿ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆ ಪ್ರಾರಂಭ ಆಗಿದೆ. ಒಳ್ಳೆ ತೋರಿಸಿದ ಸ್ಪರ್ಧೆ ಬಿಡಬಾರ್ದು. ಜಗ್ಗೆ ಜಗ್ಗೆ ವೆರಿ ಗುಡ್ ವೆರಿ ಗುಡ್. ಚೆನ್ನಾಗಿ ಅವರ ಜಯಂತಿ ನಿಮಿತ್ತವಾಗಿ 124ನೇ ಜಯಂತಿ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲಾ ಆಡಳಿತ ವತಿಯಿಂದ ಪೌರ ಕಾರ್ಮಿಕ ಹಾಗೂ ಕಾರ್ಮಿಕರ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತಿನ ದಿನ ಸ್ಪೋರ್ಟ್ಸ್ ಅನ್ನು ಆಯೋಜಿಸಲಾಗಿದೆ. ಹಗ್ಗ ಜಗ್ಗಾಟ ಹಾಗೂ ರನ್ನಿಂಗ್ ಮತ್ತು ಕಬಡ್ಡಿ ಮುಂತಾದ ಸ್ಪೋರ್ಟ್ಸ್ಗಳನ್ನು ಇವತ್ತು ಮಾಡಲಾಗಿದೆ. ಮತ್ತು ಇವತ್ತು ಸಾಯಂಕಾಲ 6 ಗಂಟೆಗೆ ಕುಮಾರ್ ಗಂಧರ್ವ ರಂಗಮಂದಿರದಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆಲ್ಲ ಇವತ್ತಿನ ದಿನ ಬೆಳಗಾವಿಯ ಎಲ್ಲ ವಿವಿಧ ದಲಿತ ಸಂಘಟನೆಯ ಒಕ್ಕೂಟದಿಂದ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆ ಇವತ್ತು ಬೆಳಗಾವಿ ಜಿಲ್ಲಾ ಆಡಳಿತ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇವತ್ತಿನ ದಿನ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಆಗಿದೆ ಇದು ಸ್ಪೋರ್ಟ್ಸು. ಇದೇ ರೀತಿ ಎಲ್ಲವೂ ಕೂಡ ನಮ್ಮ ಸ್ಟೇಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಎಲ್ಲ ಕಡೆ ಇವು ಆಗಬೇಕಂತ ನಮ್ಮ ಆಸೆ ಇದೆ. ಮತ್ತು ಮುಂದೆ ಬರುವಂಥ ದಿನಗಳಲ್ಲಿ ಈ ಬೆಳಗಾವಿಯ ಜಿಲ್ಲಾಡಳಿತ ಮುಖಾಂತರನೇ ನಮ್ಮ ಸ್ಟೇಟದಲ್ಲಿ ಎಲ್ಲ ಕಡೆ ಆಗ್ತದೆ ಅಂತ ನಮಗೆ ಇವತ್ತು ಆಸೆ ಇದೆ. ಅದೇ ರೀತಿ ನಾವು ಇವತ್ತಿನ ದಿನ ನಮ್ಮ ವಿವಿಧ ದಲಿತ ಒಕ್ಕೂಟದಿಂದ ಜಿಲ್ಲಾ ಆಡಳಿತಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕಾರ್ಪೊರೇಷನ್ ಎಲ್ಲರಿಗೂ ಎಲ್ಲ ಸಮಾಜದವ್ರಿಗೂ ಕೂಡ ಇದು ಅನ್ವಯಿಸಿದೆ. ಮಹೇಶ್ ಕೋಲ್ಕಾರ್, ಕರ್ನಾಟಕ ದಲಿತ ಯುವ ಸಂಘಟನೆ ಅಧ್ಯಕ್ಷ.